ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಈ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡಿದ್ವಿ ಅವತ್ತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಇದೊಂದು ದಿನ ಮಾರ್ನಿಂಗ್ ನಮ್ಮ ಅಮ್ಮನ ಮನೇಲಿ ಕಳೆದ ಒಂದು ಮಾರ್ನಿಂಗ್ ಅಂತ ಹೇಳ್ಬೋದು 7 o'clock. ಸೊ ಪಾಪು ಬೇಗ ಎದ್ದು ನಮ್ಮನೆ ನಾಯಿ ಏನಿದೆ ಅದಕ್ಕೆ ಹಿಂಗೆ ಕೋಲ್ ತೊಗೊಂಡು ಹೋಗ್ತಾನೆ. ಸೊ ಅದು ಭಯ ಪಟ್ಕೊಂಡು ಹೊಡೆದ್ಬಿಡ್ತಾನೆ ಅಂತ ಹೋಗ್ತಾ ಇದೆ ಮುಂದೆ. ಸೊ ಇವನು ಎಷ್ಟು ಕರೆದ್ರೂ ಬರ್ತಿಲ್ಲ, ಅದ್ರ ಹಿಂದೆ ಹೋಗ್ತಿದ್ದಾನೆ, ಬಟ್ ಹೊಡೆಯಲ್ಲ, ಹಾಗೆ ಸುಮ್ಮನೆ ಹೆದರ್ಸೋಕ್ಕೆ ಅಂತ ಇಟ್ಕೊಂಡಿದ್ದ. ಸೊ ನಾನು ಮತ್ತು ನಾ ಏನಾದರೂ ಬಂದು ಕಚ್ಬಿಟ್ರೆ ಅಂತ ಹೇಳಿ ಅವ್ನು ಹಿಂದೆನೇ ಹೋಗ್ತಿದ್ದೆ. ಅದು ಏನು ಮಾಡಲ್ಲ ಆ್ಯಕ್ಚುಲಿ ನಮ್ಮ ಮನೆಯದು ನಾಯಿ. ಸೊ ನಾವೇ ಸಾಕಿರೋದಲ್ಲ. ಸೊ ಹಾಗಾಗಿ ಅವ್ನ ಕಂಡ್ರೆ ಸ್ವಲ್ಪ ಭಯ, ಹಿಂಗೆ ಕೋಲ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಏನು ಹೊಡೆಯೋ ಥರ. ಸೊ ಬಟ್ ಅದೇನು ಮಾಡಲ್ಲ. ಹಾಗೆ ನಾನು ಕರೆದ್ರೂ ಅವ್ನು ಹೋಗ್ತಾನೆ ಇದ್ದ ಹಿಂದೆ. ಬಟ್ ನಾನು ಬಿಡಲಿಲ್ಲ, ಮತ್ತು ಕರ್ಕೊಂಡು ಬಂದೆ, ಹೆಂಗೋ ಬಂದ. ಸೊ ನೆಕ್ಸ್ಟು ನಾವು ವರಮಹಾಲಕ್ಷ್ಮಿ ದಿನ ಏನು ಮಾಡಿದೆ ಅಂತ ಹೇಳಿದರೆ, ಸೊ ಅದೇ ಹೇಳಿದೆ ನಾನು 2:30ಗೆ ಮಲ್ಕೊಂಡಿದ್ದು, ಲೇಟ್ ಆಯಿತು. ಸೊ ಹಾಗಾಗಿ ನಾನು ಒಂದು ಎದ್ದಿದ್ದು 5:45ಗೇನೋ ಎದ್ದೆ. ಸೊ ಎದ್ದು ನಾನು ಬಾಗಿಲು ಕಸ ಎಲ್ಲ ಗುಡಿಸಿ ಒಂದು ಪುಟ್ಟದಾಗಿ ರಂಗೋಲಿನ ಹಾಕಿದೆ. ಸೊ ಹಾಕಿ ನೆಕ್ಸ್ಟು ಸ್ನಾನ ಎಲ್ಲ ಮುಗಿಸಿ ಸಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ನಾನು ಸಾರಿನ ಹಾಕ್ಕೊಂಡೆ, ಬಟ್ ರೆಡಿ ಏನೂ ಆಗಲಿಲ್ಲ. ಹಾಗೆ ಸಾರಿ ಹಾಕ್ಕೊಂಡು ಒಂದು ಬೊಟ್ಟಿಟ್ಕೊಂಡು ಪೂಜೆ ಮಾಡಿಬಿಡೋಣ ಫಸ್ಟಿಗೆ ಅಂತ ನಾನು ಬಂದೆ. ಸೊ ಇಷ್ಟು ನಾನು ರಾತ್ರಿ ಏನು ರೆಡಿ ಮಾಡಿದ್ದೆ ಹಾಗೆ ಇತ್ತು. ಸೊ ಇವಾಗ ನಾನು ಅದಕ್ಕೆ ಹೂವೆಲ್ಲ ಅಲಂಕಾರ ಮಾಡಿ ಎಲ್ಲ ಮಾಡೋಣ ಅಂತ ಹೇಳಿ ಇಟ್ಕೊಳ್ತಾ ಇದ್ದೆ. ಸೊ ನಾನು ಒಂದು 8 o'clock ಒಳಗಡೆ ಏನೋ ಸಮಯ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ, ಸೊ ಅಷ್ಟರಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಸೊ ಇಷ್ಟು ರೆಡಿ ಮಾಡಿಕೊಂಡೆ ನಾನು. ಸೊ ಇನ್ನೇನೇನಾದರೂ ಇದ್ದರೆ ಮತ್ತೆ ನೆಕ್ಸ್ಟ್ ಇಟ್ಕೊಂಡ್ರೆ ಆಯಿತು ಅಂತ ಹೇಳಿ ಹೂವು ದೇವ್ರಿಗೆ ಪೂರ್ತಿ ಹೂವಿನ ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟು ಇದೆಲ್ಲ ಇಟ್ಟು, ಮತ್ತು ಮುಂದೆ ಹೊಸಲು ಪೂಜೆಗೆಲ್ಲ ಹೂವೆಲ್ಲ ಇಟ್ಟು, ರಂಗೋಲಿಗೆಲ್ಲ ಸ್ವಲ್ಪ ಇನ್ನು ಹೂವೆಲ್ಲ ಹಾಕೋಕ್ಕಿತ್ತು, ಇದೆಲ್ಲ ಹಾಕಿ ಇಷ್ಟು ನಾನು ರೆಡಿ ಮಾಡಿದೆ. ಸ್ವಲ್ಪ ಮಿಸ್ ಆಗಿದೆಯೇನೆಂದರೆ ದೇವಿದು ಇನ್ನೊಂದು ಕೈ ಸ್ವಲ್ಪ ನನ್ನ ಜಡೆ ಹಾಕಿ ಸ್ವಲ್ಪ ಹಿಂದೆ ಹೋದಂಗಾಗಿದ್ದೆ, ಬಟ್ ಆಮೇಲೆ ಅದನ್ನು ಸರಿ ಮಾಡಿದೆ ನಾನು. ಸೊ ನಾನು ಹೀಗೆ ರೆಡಿ ಮಾಡಿಕೊಂಡೆ. ಸೊ ರಾತ್ರಿ ಎಷ್ಟಿಟ್ಟಿದೆ ಅಷ್ಟೇ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆ ಒಂದು ಮುಗಿಸ್ಬಿಟ್ಟೆ ಬೇಗ. ಸೊ ನೀವು ಹೇಗೆ ಪೂಜೆನ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೀಗೆ ಮಾಡಿದೆ ಬಿಕಾಸ್ ನಾನು ಈಗ ಮಾಡ್ತಿರೋದ್ರಿಂದ ಅಂದರೆ ಮೊದಲು ಅಮ್ಮನ ಮನೆಯಲ್ಲೇ ನಮ್ಮ ಅಮ್ಮನೇ ಮಾಡ್ತಿದ್ರು, ಸೀರೆ ಎಲ್ಲ ಉಡ್ಸ್ಕೊಡ್ತಿದ್ದೆ. ಸೊ ಇಲ್ಲೂ ಅಷ್ಟೇ ನಮ್ಮ ಅತ್ತೆನೇ ಮಾಡ್ತಾರೆ, ಬಟ್ ಇಲ್ಲೂ ನಾನು ಸೀರೆ ಎಲ್ಲ ಉಡಿಸಿ ರೆಡಿ ಎಲ್ಲ ಮಾಡೋದನ್ನು ಈಗ ಜಾಸ್ತಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ಮುಂದೆ ಮಾಡಬೇಕಲ್ವ. ಹಾಗಾಗಿ ನಾನು ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ, ಬಟ್ ಸೀರೆ ಮಾತ್ರ ನಾನೇ ಉಡಿಸ್ತಿದ್ದೀನಿ ಇವಾಗೆಲ್ಲ. ಸೊ ಹಾಗಾಗಿ ಇಷ್ಟನ್ನು ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ವಿ. ಬಿಕಾಸ್ ನಮ್ಮ ಅತ್ತೆ ನನಗೆ ಪಾಪು ಎದ್ದರೆ ಪೂಜೆ ಮಾಡೋಕ್ಕಾಗಲ್ಲ ಲೇಟಾಗಿ ಅಂತ ಹೇಳಿದರೆ, ಅದಕ್ಕೋಸ್ಕರ ಬೇಗ ಎದ್ದು ಪೂಜೆನ ಮುಗಿಸ್ಕೊಂಡಿದ್ದು. ಪಾಪು ಎದ್ದು ನಾನು ಮಾಡ್ತೀನಿ ಅಂತಲೇ. ಸೊ ನಾವು ಕೂಡ ಹಬ್ಬ ಎಲ್ಲ ಮುಗಿಸಿ ಇನ್ನು ಹೊರಟಿದ್ದು ಬೆಂಗಳೂರು ಕಡೆಗೆ ಹೊರಟ್ಬಿಟ್ವಿ ಮಾರನೇ ಬೆಳಗ್ಗೆ ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ನಾವು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 9 ಆಗೋಗಿತ್ತು. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವ್ಲಾಗ್ಸ್. ಸೊ ಇವತ್ತು ಫ್ರೈಡೆ, ಆ್ಯಕ್ಚುಲಿ ಫ್ರೈಡೆ ವ್ಲಾಗ್ ಹಾಕಿರಲಿಲ್ಲ ನಾನು ತುಂಬ ದಿನ. ಸೊ ಬೆಂಗಳೂರು ಬಂದಮೇಲೆ ಲಾಸ್ಟ್ ಫ್ರೈಡೆ ಹಬ್ಬ ಮುಗಿಸ್ಕೊಂಡು, ಸೊ ಈ ಫ್ರೈಡೆ ಇವ್ರ ಅಕ್ಕನ ಮನೆ ಅರ್ಶಿನ ಕುಂಕುಮ ಕರೆದಿದ್ರು, ಅಂದರೆ ಅಲ್ಲೂ ವರಮಹಾಲಕ್ಷ್ಮಿ ಮಾಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ನೆಕ್ಸ್ಟ್ ಇನ್ನೂ ಒಂದು ಮನೆಗೆ ಹೋಗಬೇಕು. ಸೊ 2 ಮನೆಗೆ ಹೋಗಬೇಕು. ಸೊ ಏನೇನು ಮಾಡ್ತೀವಿ ನೋಡೋಣ ಬನ್ನಿ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವಿಡಿಯೋ ಇಷ್ಟ. ಸೊ ನಾವು ಮನೆ ಬಿಟ್ಟಾಗ 4 o'clock ಆಗಿತ್ತು. ಸೊ 4 o'clock ಬಿಟ್ಟರು ಆಲ್ಮೋಸ್ಟ್ 45 minutes ಬೇಕು, ಬಿಕಾಸ್ ಅವ್ರ ಮನೆ ಇರೋದು ಸ್ಟಾರ್ಟಿಂಗಲ್ಲೇ. ಸೊ ಹಾಗಾಗಿ ನಾವು ಅವ್ರ ಮನೆಗೆ ಹೋಗೋಕ್ಕೆ ಅಂತ ಹೇಳಿ ನೈಸ್ ರೋಡ್ನ ಈ ಕಡೆ ನಾವು ತೊಗೊಂಡ್ವಿ. ಸೊ ನೈಸ್ ರೋಡ್ ತೊಗೊಂಡ್ರು ಆಲ್ಮೋಸ್ಟ್ 45 minutes ಬೇಕೇ ಬೇಕು ರೀಚ್ ಆಗೋಕ್ಕೆ ವಿತೌಟ್ ಟ್ರಾಫಿಕ್. ಸೊ ನಾವು ಹೊರಟಾಗ ಏನು ಮಳೆ ಏನಿರಲಿಲ್ಲ, ಬಿಸಿಲು ಬರ್ತಾಯಿತ್ತು. ಸೊ ಅರ್ಧದಲ್ಲಿ ನಮಗೆ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಅಲ್ಲಿಗೆ ಹೋದಾಗ ನಮಗೆ ಆಲ್ಮೋಸ್ಟು 4:45 ಆಗೋಗಿತ್ತು. ಸೊ ಅಲ್ಲಿಂದ ನಾವು ಇನ್ನೊಂದು ಮನೆಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ನಮಗೆ ನೆಕ್ಸ್ಟು 1 hour ಇನ್ನೊಂದು ಮನೆಗೆ ಬರಬೇಕು, ಬಿಕಾಸ್ ಅದಿದ್ದು ವಿದ್ಯಾಪೀಠ ಬಸವನಗುಡಿ ಹತ್ರ. ಸೊ ನಾನು ಸಿಂಪಲಾಗಿ ರೆಡಿಯಾಗಿ ಹೋದೆ. ಸೊ ಅದನ್ನೇ ಹೇಳ್ತಿದ್ದೀನಿ ವಿಡಿಯೋದಲ್ಲಿ, ಸಿಂಪಲಾಗಿ ರೆಡಿ ಆಗಿದ್ದೀನಿ, ಹೇಗೆ ಕಾಣ್ತಿದ್ದೀನಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಸುಮ್ಮನೆ. ಹಾಗೆ ನನ್ನ ನೋಡ್ಕೋತಾ ಇದ್ದೆ ಹೆಂಗೆ ಕಾಣ್ತಿದ್ದೆ ಅಂತ, ಬಿಕಾಸ್ ನಾನು ಸ್ವಲ್ಪ ಸಪೂರ ಆಗಿದ್ದೀನಿ ಅಂತ ಅನ್ನಿಸ್ತು ಸೊ ಫೇಸಲ್ಲೆಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೆ. ಸೊ ಹೇಳಿದೆ ಅಲ್ಲ, ಸೊ ನಾವು ಹೋಗೋ ಅಷ್ಟರಲ್ಲಿ ಒಂದು ಆಲ್ಮೋಸ್ಟ್ 4:45 ಆಯಿತು ಅಂತ. ಸೊ ಮಳೆ ಕೂಡ ಸ್ಟಾರ್ಟ್ ಆಗೋಗಿತ್ತು ಅಷ್ಟರಲ್ಲಿ. ಸೊ ಅಲ್ಲಿಗೆ ಹೋಗಿ ನಾವು ಕೂಡ ಅವ್ರಿಗೂ ಕೂಡ ಅಪಾರ್ಟ್ಮೆಂಟ್ ಅಲ್ವಾ. ಸೊ ಅಲ್ಲಿ ಹೋಗಿ ಚೆಕ್-ಇನ್ ಆಗಿ ನಾವು ಅಲ್ಲಿ ಸ್ವಲ್ಪ ಎಂಟ್ರಿ ಎಲ್ಲ ಮಾಡಿಸಿ ಪಾರ್ಕಿಂಗ್ ಹುಡುಕಿ, ಸೊ ನಾವು ಫೈನಲಿ ಅಲ್ಲಿಗೆ ಎಂಟರ್ ಆದ್ವಿ. ಸೊ ಅವ್ರ ಬ್ಲಾಕ್ ಯಾವುದು ಆ ಕಡೆ ಹೋಗಿ ಎಂಟರ್ ಆದ್ವಿ.
ಸೊ ಎಂಟರ್ ಆಗಿ ಅಲ್ಲಿ ಕೂಡ ಬಂದಿದ್ದರು ಇನ್ನು ಇವ್ರ ರಿಲೇಟಿವ್ಸ್ ಎಲ್ಲ. ಸೊ ಹೋಗಿ ಕುಂಕುಮ ಎಲ್ಲ ತೊಗೊಂಡು ದೇವ್ರು ನೋಡಿ ಸ್ವಲ್ಪ ಊಟ ಮುಗಿಸ್ಕೊಂಡು ಹೋಗಿದ್ವಿ, ಆದರೂ ಸ್ವಲ್ಪ ಊಟ ಮಾಡಿದ್ದಕ್ಕೆ ಸ್ವಲ್ಪ ಊಟ ಮಾಡಿದ್ವಿ. ಸೊ ಅಲ್ಲಿ ಹೀಗೆ ದೇವರೆಲ್ಲ ಕೂರಿಸಿ ಪೂಜೆ ಮಾಡಿದರು ಹೀಗೆ. ಸೊ ಹೌದು ಅವರ ಅಕ್ಕ. ನೆಕ್ಸ್ಟು ಇಲ್ಲಿ ಇನ್ನೊಬ್ಳಿದ್ದಾಳೆ. ಸೊ ಇವ್ರ ಕಸಿನ್ ಅವ್ರ ಮಗಳೇ. ಸೊ ಇವಳು ಫುಲ್ ತಂಟೆ ಮಾಡ್ತಿದ್ಲು ಅಂತ ಹೇಳಿ ಅವಳದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೆ ಅಷ್ಟೇ. ಹಾಗೆ ನೆಕ್ಸ್ಟು ಊಟ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಹೊತ್ತು ಕೂತಿ ಮಾತಾಡಿ ಅಲ್ಲಿಂದ ನಾವು ಹೊರಟ್ವಿ ಇನ್ನು. ಸೊ ಹಾಗೆ ನಾವು ಹೊರಟಾದ್ಮೇಲೆ ನೆಕ್ಸ್ಟು ಅಲ್ಲಿಂದ ಬಿಡೋ ಅಷ್ಟರಲ್ಲಿ 6 ಆಗಿತ್ತು ಅನಿಸುತ್ತೆ. ಇಲ್ಲಿ ಹೋಗೋ ಅಷ್ಟರಲ್ಲಿ 7:30 ಆಗೋಯಿತು. ಬಿಕಾಸ್ ನಾವೊಂದು ಫ್ಲೈಓವರ್ನ ಮಿಸ್ ಮಾಡಿ ಸೊ ಪೀಣ್ಯ ಆಗಿ ಬಂದು ಸೊ ರೀಚ್ ಆಗೋ ಅಷ್ಟರಲ್ಲಿ ಟ್ರಾಫಿಕ್ಕಲ್ಲಿ ಸಾಕಾಗೋಯಿತು. ಸೊ ನೆಕ್ಸ್ಟ್ ಫೈನಲಿ ಒಂದು 7:30 ಅಲ್ಲ, ಸಾರಿ 6:30 ಹಂಗೆ ರೀಚ್ ಆದ್ವಿ. 6:30 ಹಂಗೆ ರೀಚ್ ಆಗಿ ಅವ್ರ ಮನೇಲೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಈ ಥರ ಲಕ್ಷ್ಮಿನ ಕೂರಿಸಿದ್ರು. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಬಿಕಾಸ್ ಅದು ಹಿಂದೆದು ಡೆಕೋರೇಷನ್ ಆಗಲಿ, ಲಕ್ಷ್ಮಿಗೆ ಸೀರೆ ಉಡಿಸಿದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅಲ್ಲೂ ಸ್ವಲ್ಪ ಹೊತ್ತು ಒಂದು ಚಿಕ್ಕ ಪಾಪು ಇತ್ತು, ಮಾತಾಡಿ ಕೂತ್ಕೊಂಡು ಕುಂಕುಮ ಎಲ್ಲ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ. ಸೊ ಅಲ್ಲಿಂದ ಹೊರಡೋ ಅಷ್ಟರಲ್ಲೂ ಆಲ್ಮೋಸ್ಟ್ 8 ಆಗಿತ್ತು. ಅಲ್ಲಿಂದ ಸ್ಟ್ರೈಟ್ ನಾವು ಮನೆಗೆ ಬಂದ್ವಿ. ಸೊ ಇಷ್ಟ ಆಗಿತ್ತು ಒಂದು ವೀಕ್ ಫುಲ್ ವ್ಲಾಗ್ಸ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.